ಎಲ್ಲರಿಗೂ ನಮಸ್ಕಾರ. ನಾನು ಇದೇ ತಿಂಗಳ 1ನೇ ತಾರೀಕು ಜುಲೈ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದೀನಿ. ನಂದು ಮೊದಲೇ ಆದ್ಯತೆ ಏನಪ್ಪ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ರೋಗಿಗಳು ಯಾವಪ್ಪ ಅಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರು. ಅವ್ರು ಬರ್ಬೇಕಾದ್ರೆ ನೋವಿನಿಂದ ಬಂದಿರ್ತಾರೆ. ಆ ನೋವು ನಾವು ನಿವಾರಿಸಿಕೆಸೆ ಮರಳಿ ಹೋಗ್ಬೇಕಂದ್ರೆ ನಗುಮುಖದಿಂದ ಹೋಗಬೇಕು. ಇದೇ ನನ್ನ ಮೇನ್ ಉದ್ದೇಶ. ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಬಡ ರೋಗಿಗಳಿಗೆ ಹೊರಗಡೆ ಹೋಗಬೇಕಾದಾಗ ನಕ್ಕೊಂತ ಹೋದ್ರಪ್ಪ ಅಂದ್ರೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಸಿಬ್ಬಂದಿರು ಯಾವ ಟೈಪ್ ಕರ್ತವ್ಯ ನಿರ್ವಹಿಸುತ್ತಿದ್ದಾರಂದ್ರೆ, ಆ ಪೇಷಂಟ್ ನಕ್ಕೊಂತ ಹೋದ್ರಪ್ಪ ಅಂದ್ರೆ ಅದರಷ್ಟು ಖುಷಿ ನಮಗೆ ಇನ್ನೂ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬೋದು ನಾವು. ಮಾನ್ಯ ಹೋದ ತಿಂಗಳ 10ನೇ ತಾರೀಕು ನಮ್ಮ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬ್ರವರು ನಮಗೊಂದು ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗೆ ಒಂದು ಸಭೆಯನ್ನು ಏರ್ಪಡಿಸಿ ಸ್ಟ್ರಿಕ್ಟಾಗಿ ಎಲ್ಲಿ ವೇಕೆನ್ಸಿ ಇದೆ ಅದನ್ನು ಫಿಲ್ ಮಾಡಲಿಕ್ಕೆ ಹೇಳಿದರು. ನಾ ಬಂದ ತಕ್ಷಣ ಮೊದಲೇ ಮಾಡಿದ್ದು, ನಮ್ಮ ಸಚಿವರು 7ನೇ ತಾರೀಕು ಸ್ಟೇಟ್ಮೆಂಟ್ ನೀಡಿದಾಗ ನಾ 8ನೇ ತಾರೀಕು DC ಮೇಡಮ್ನಿಂದ ಫೈಲ್ ಅಪ್ರೂವಲ್ ತೊಗೊಂಡು 9ಕ್ಕೆ ನಾನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೆ. 15ನೇ ತಾರೀಕಿಗೆ ನಾನು ಎಷ್ಟು ಮಂದಿ ಡಾಕ್ಟರ್ಸ್ ಇದ್ದರು ಅವನ್ನೆಲ್ಲರೂ ವಾಕಿಂಗ್ ಕರೆದಿಸಿ ನಮ್ಮಲ್ಲಿ 7 ವೇಕೆನ್ಸಿ ಇದ್ದು 5 ಮಂದಿ ಬಂದರು. 5ಕ್ಕೂ 5 ಮಂದಿಗೆ ನಾವು ಆರ್ಡ್ರನ್ನು ಕೊಟ್ಟು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರಿ. ನಮ್ಮ ಧಾರವಾಡ ಡಿಸ್ಟಿಕ್ನಲ್ಲಿ ಟೋಟಲ್ 32 PSC ಬಂದರೆ 19 UPSC ಬರ್ತಾವೆ. ನಮ್ಮಲ್ಲಿ 21 ನಮ್ಮ ಕ್ಲಿನಿಕ್ಕು. ಓವರಾಲ್ ನೋಡಿದಾಗ ಈಗ ನಮ್ಮಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಟೋಟಲ್ 52 ಗೌರ್ಮೆಂಟ್ ಹೆಲ್ತ್ ಫೆಸಿಲಿಟೀಸ್ ಇದ್ದಾಗ ಅದರಲ್ಲಿ 2, ಒಂದು ಅಮೀನ್ಬಾವಿ ಇರ್ಬೋದು, ಇನ್ನೊಂದು ಬೆಳಹಾರ ಇರ್ಬೋದು. ಈ 2 ಒಂದು PSC ವೈದ್ಯಾಧಿಕಾರಿ ಬಿಟ್ಟರೆ ಉಳಿಕಿದ ಕಡೆ ನಾವೆಲ್ಲ ವೈದ್ಯಾಧಿಕಾರಿ ತುಂಬಿದ್ದೀವಿ. ಈಗ ನಾನು ಪ್ರತಿಯೊಂದು ಈಗ ಮುಂಚೆ ರೀತಿ ನಾವು ಸರ್ಕಾರದ ವತಿಯಿಂದ ಗೈಡ್ಲೈನ್ಸ್ ಪ್ರಕಾರ ಅರ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಗರ್ಭಿಣಿ ತಾಯರನ್ನು 12 ವಾರಕ್ಕಂತ, ಈಗ ಏನು ಮಾಡಿದೆ ಸರ್ಕಾರದಿಂದ 10 ವಾರಕ್ಕೆ ಅಂತ. ನಾನು ಕಂಪಲ್ಸರಿ ಎಲ್ಲ ಸಿಟಿಯಲ್ಲಿರ್ಬೋದು, ಹಳ್ಳಿಯಲ್ಲಿರ್ಬೋದು, ಯಾರು ಗರ್ಭಿಣಿ ಅಂತ ಇಮಿಡಿಯೇಟ್ ಕಂಡು ಬರ್ತಾರೆ ಅವನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕಿಸಿ ಅವ್ರಿಗೆ ಫಾಲೋಅಪ್ ಮಾಡ್ಲಿಕ್ಕೆ ಹೇಳ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ತಾಯಿ ಮರಣ, ಶಿಶು ಮರಣ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ಅಂಗನವಾಡಿಯಿಂದ ಪೌಷ್ಟಿಕ ಆಹಾರ ನೀಡಿಸ್ಕೇಸಿ ಮತ್ತು ಮಕ್ಕಳು ಇಮಿಡಿಯೇಟ್ ಆದಮೇಲೆ ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೇಸಿ ಯಾವುದೇ ರೋಗ ರುಜಿನ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವೊಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಎಲ್ಲ ನಮ್ಮ ಸಿಬ್ಬಂದಿಗೆ ನಾನು ಸೂಚನೆ ಅದೇ ಪ್ರಕಾರ ಎಲ್ಲರೂ ಕೆಲಸ ಮಾಡ್ತಾಯಿದ್ದೆ. ಖಂಡಿತ ನಾನು ಹೇಳೋದೆಲ್ಲ ಸತ್ಯ ಅಂತ ಹೇಳ್ತಾಯಿಲ್ಲ. ಹಿಂದೆ ಅದು 1 ವರ್ಷ 2 ವರ್ಷದಿಂದ ಇತ್ತು. ಸ್ವಲ್ಪ ಸ್ಟೇಟ್ ಲೆವೆಲಿಂದ ಟೆಂಡರ್ ಪ್ರೋಸೆಸ್ ಲೇಟ್ ಆಗಿದ್ರಂದ್ರೆ ಈ ಟೆಂಡರ್ ಪ್ರೋಸೆಸ್ ಮುಗಿದಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಧಾರವಾಡ ಡಿಸ್ಟಿಕ್ ಅಂತ ಅಷ್ಟಲ್ಲಿ ಎಲ್ಲ ಕಡೆನೂ ಸಪ್ಲೈ ಆಗಿದೆ. ಬಟ್ ಏನಾಗಿದೆ, ಡೈರೆಕ್ಟ್ ವೆಂಡರ್ಸ್ ಕಡೆಯಿಂದ ವೇರ್ಹೌಸ್ಗೆ, ಡಿಸ್ಟಿಕ್ ವೇರ್ಹೌಸ್ ಸಪ್ಲೈ ಆದಾಗ ನಾವು ಟ್ಯಾಬ್ಲೆಟ್ಸನ್ನು ಬಂದಿದ್ದನ್ನು ಡೈರೆಕ್ಟ್ ನಾವು ಪೇಷಂಟ್ ಕೊಡ್ಲಿಕ್ಕೆ ಬರೋಲ್ಲ. ಅದನ್ನು ಕ್ವಾರಂಟೈನ್ ಪೀರಿಯಡ್ ಅಂತ 40 ಡೇಸ್ ಮಿನಿಮಮ್ ಎಲ್ಲ ಟ್ಯಾಬ್ಲೆಟ್ಸನ್ನು ನಾವು ರೀಕ್ರಾಸ್ ಚೆಕ್ ಬಂದಂಥ ಆ ಡ್ರಗ್ಸ್ ಕ್ವಾಲಿಟಿ ಇದೆಯಲ್ಲ ಅಂತ ನಾವು ಚೆಕ್ ಮಾಡಬೇಕು. ಕ್ವಾರಂಟೈನ್ ಪೀರಿಯಡ್ ಅಂದರೆ ನಾವು 40 ಡೇಸ್ ತೊಗೋತೀವಿ. ಆಲ್ಮೋಸ್ಟ್ ಸಾಕಷ್ಟು ಪ್ರಮಾಣದ ಔಷಧಿ ಈಗ ಲಭ್ಯತೆ ಇದೆ. ಬಟ್ ಇತ್ತೀಚೆಗೆ ತಾವು ಹೇಳ್ದಂಗೆ ಕೆಲವೊಂದು ವೈದ್ಯಾಧಿಕಾರಿಗಳು ಚೀಟಿ ಹೊರಗಡೆ ಬರೆದು ಕೊಡ್ತಾರೆ ಔಷಧಿ ಅಂತ. ನಾವು ಬಂದಿಂದ ನಿನ್ನಿಲ್ಲ ಮೊನ್ನೆ ಒಂದು ಕಟ್ಟುನಿಟ್ಟಾದ ಒಂದು ಆರ್ಡ್ರನ್ನೇ ನಾವು ಪಾಸ್ ಮಾಡಿದ್ದೀನಿ. ಯಾರೂ ಯಾವುದೇ ರೀತಿಗೆ ಹೊರ ರೋಗಿಗಳಿಗಾಗಲಿ ಒಳ ರೋಗಿಗಳಿಗೆ ಔಷಧಿಯನ್ನು ಬರೆದು ಕೊಡೋ ಹಾಗಿಲ್ಲ. ಬರೆದು ಕೊಟ್ರಪ್ಪ ಅಂತ ಅದಕ್ಕೆ ಏನಾಗ್ತೈತಿ, ತಾವೇ ಹೊಣೆಗಾರ ಆಗ್ತಾರೆ ಅಂತ ನಿನ್ನಿಲ್ಲ ಮೊನ್ನೆ ನಾನು ಸ್ಟ್ರಿಕ್ಟಾಗಿ ಒಂದು ಆರ್ಡ್ರನ್ನು ಮಾಡಿದ್ದೀನಿ. ಇದು ನಮಗೆ ಏನಿಲ್ಲ, ಈಗ ಎಲ್ಲ ಆಸ್ಪತ್ರೆ ಯಾವುದೇ ಖಾಸಗಿ ಇರ್ಬೋದು, ಅವ್ರು ಅಲೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಆಮೇಲೆ ಹೋಮಿಯೋಪತಿ ಇರ್ಬೋದು, ಕಂಪಲ್ಸರಿ KPM ಆ್ಯಕ್ಟ್ ಪ್ರಕಾರ ಅವ್ರು ಪರ್ಮಿಷನ್ ತೊಗೋಬೇಕು, ಲೆಟರ್ ತೊಗೋಬೇಕು, ಲೈಸೆನ್ಸ್ ತೊಗೋಬೇಕು. ಅವ್ರು ಅಷ್ಟಿದ್ರೆ ಮಾತ್ರ ಕ್ಲಿನಿಕ್ ನಡೆಸಲಿಕ್ಕೆ ಅವಕಾಶ. ಇಲ್ಲದಿದ್ರೆ ಆ ಕ್ಲಿನಿಕನ್ನು ನಾವು FIR ಹಾಕಿಸಿ ಕ್ಲೋಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಸರ್, ಅದನ್ನೇ ನಾನೀಗ ಹೆಂಗೆ ನಮ್ಮ ಜನಪ್ರತಿನಿಧಿಗಳು ಇರ್ಬೋದು, ನಾನು ಹೇಳಬೇಕಂದ್ರೆ ನಾ ಬಸವಣ್ಣವರಾಯಿತು, ಅಂಬೇಡ್ಕರ್ ಆಯಿತು, ಕಾಯಕವೇ ಕೈಲಾಸ ಅಂತ. ನಾ ಬಂದಾಗಲಿಂದ ನಾನು ಕಡು ಬಡತನದಿಂದ ಬಂದಂಥ ವ್ಯಕ್ತಿ. ನಾ ಬಂದ ಮೇಲೆ ಒಂದು ಚಾಲೆಂಜಿಂಗ್ ಏನು ಟಾಸ್ಕ್ ಇತ್ತಂದರೆ, ಆರ್ಗನ್ ಡೊನೇಷನ್ ರಿಜಿಸ್ಟ್ರೇಷನನ್ನು ನಾವು ಧಾರವಾಡ ಡಿಸ್ಟಿಕ್ಕನ್ನು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ತರಬೇಕನ್ನೋದಿತ್ತು. ನಾನು ಚಾರ್ಜ್ ತೊಗೊಂಡಾಗ ಬಳ್ಳಾರಿ ಅವರು 10,000 ರಿಜಿಸ್ಟ್ರೇಷನ್ ಮಾಡಿದ್ರು. ನಮ್ಮ ಧಾರವಾಡ ಜಿಲ್ಲೆ ಬರೀ 500 ಇತ್ತು ನಾನು ಚಾರ್ಜ್ ತೊಗೊಂಡಾಗ. ಈಗ ನಾನು ಆತ್ಮವಿಶ್ವಾಸದಿಂದ ಹೇಳ್ತೀನಿ, ನಾನೇನು ಮಹಾನ್ ಶ್ರೇಷ್ಠ ನಾಯಕರಾದ ಅವರು ಅನುಯಾಯಿಯಾಗಿ ಹೇಳ್ತೀನಿ. ನಾನು ಹೇಳಬೇಕಂದ್ರೆ ಕಾಯಕವೇ ಕೈಲಾಸ ಅಂತ ಸ್ವೀಕಾರ ಮಾಡಿದಾಗ ಇವತ್ತಿಗೆ 2 ವರ್ಷ ಆಯಿತು. ಕರ್ನಾಟಕದಲ್ಲಿ 12,324 2 ವರ್ಷದಿಂದ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಆಮೇಲೆ ಇಂಡಿಯಾಕ್ಕೆ, ಇಡೀ ನಮ್ಮ ಭಾರತ ದೇಶಕ್ಕೆ ಆರ್ಗನ್ ಡೊನೇಷನ್ದಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಇಡೀ ದೇಶಕ್ಕೇ 3ನೇ ಸ್ಥಾನದಲ್ಲಿದೆ. ಇದು ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಇದನ್ನು ಮೆಚ್ಕೊಂಡಂಥ ನಮ್ಮ ಜನಪ್ರತಿನಿಧಿಗಳಾಗ್ಬೋದು, ನನ್ನನ್ನು ಗುರುತಿಸಿ ನನ್ನನ್ನು ಐಡೆಂಟಿಫೈ ಮಾಡಿಕೇಸಿ ಈ ಸೂಕ್ತ ವ್ಯಕ್ತಿ ಅಂತ ಹೇಳಿಕೇಸಿ ನನಗೆ ಇಲ್ಲಿ ಕುಳಿಸಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಈಗ ನಾನು ಹೆಂಗೆ ಜನಪ್ರತಿನಿಧಿಸಿದರೆ ಅದೇ ಟೈಪ್ ಎಲ್ಲ ಜನರು ಕಡು ಬಡವರು ಮೊದಲು ನಮ್ಮ ಗುರುತಿಸ್ಕೇಸೆ ಇಂಥ ಒಬ್ಬರು ವೈದ್ಯರು ಬಂದರು, ಇಂಥ ಒಬ್ಬರು ಜಿಲ್ಲಾ ಆರೋಗ್ಯ ಅಧಿಕಾರಿ ಕುಟುಂಬ ಕಲ್ಯಾಣಕ್ಕೆ ಬಂದ್ರಪ್ಪ ಅಂತ ಹೇಳ್ಕೇಸೆ ಅವ್ರು ಅನ್ಬೇಕು, ಅವ್ರು ಭರವಸೆ ಬರೋಂಗೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಿಕೆ. ಸರ್, ಇಲ್ಲ ನನಗೆ ಏನು ಕಂಪ್ಲೇಂಟ್ ಬರ್ತಾ ನಾನು ಇಮಿಡಿಯೇಟಾಗಿ
ತಕ್ಷಣದಲ್ಲೇ ಅವ್ರಿಗೆ ನಾ ಫೋನ್ ಮಾಡಿದ್ದಾಗಿರ್ಬೋದು, ಕಾನ್ಫರೆನ್ಸ್ ಕಾಲ್ ತೊಗೊಂಡ್ರಾಗಿರ್ಬೋದು, ಇಮಿಡಿಯೇಟ್ಲಿ ನಾನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ತಾವು ಹೇಳಿದ ಸ್ವಲ್ಪ ಪುಟ್ಟ ನ್ಯೂನತೆಗಳು ಇದ್ದಾವೆ, ನಾನು ಎಲ್ಲನೂ ಸತ್ಯ ಅಂತ ಹೇಳೋಕ್ಕೆ ಸಣ್ಣ ಪುಟ್ಟ ನ್ಯೂನತೆಗಳಿದೆ. ಅದು ಮುಂಬರೋ ದಿನಗಳಲ್ಲಿ ಅವನ್ನೆಲ್ಲ ಸರಿಪಡಿಸ್ಕೊಂಡು ಎಲ್ಲ ವೈದ್ಯಾಧಿಕಾರಿ ಆಗಿರ್ಬೋದು, ಆರೋಗ್ಯ ಸಿಬ್ಬಂದಿಯವರಾಗೂ ಸಾರ್ವಜನಿಕರ ಅನುಕೂಲಕವಾಗಿ ಸಾರ್ವಜನಿಕರ ಆರೋಗ್ಯ ತೊಂದರೆ ಆಗದಾಗೆ ನಡ್ಕೊಂಡು ಹೋಗ್ಬೇಕಂತ ನಾ ಕಟ್ಟುನಿಟ್ಟಾಗಿ ಅವ್ರಿಗೆ ಸೂಚನೆ ನೀಡ್ತೀವಿ ಸರ್. ಈಗ ನಮ್ಮಲ್ಲಿ ಯಾವುದೇ ರೀತಿ ಯಾರಿಗೂ ನಾವು OPD ಚೀಟಿಗೆ ಮುಂಚೆ ₹2 ₹5 ನಾವು ಕಲೆಕ್ಟ್ ಮಾಡ್ತಾಯಿದ್ವಿ. ನಾವು ಹೇಳಿದ್ದೀವಿ ಅನ್ಟೈಡ್ ಫಂಡ್ ನಮ್ಮ ಸರ್ಕಾರದ ವತಿಯಿಂದ ಏನೈತಿಲ್ಲ, ಯಾವುದೇ ಒಂದು ನಾವು ಕೇಸ್ ಬರಲಿ, ಈಗ ಡಾಗ್ ಬೈಟ್ ಬರಲಿ, ಸ್ನೇಕ್ ಬೈಟ್ಲಿ, ಆ ಕೇಸಸ್ಸನ್ನು ನಾವು ಟ್ರೀಟ್ಮೆಂಟ್ ಹಾಕಿದಾಗ ನಾವು ಎಲ್ಲಿ ಸ್ವಾಸ್ಥ್ಯ ಇದು ಟ್ರಸ್ಟಿಂದ ನಾವೇ ABRK ಇದರಿಂದ ನಾವೇ ದುಡ್ಡನ್ನು ಕ್ಲೇಮ್ ಮಾಡಿ ನಾವೇ ದುಡ್ಡನ್ನು ಕ್ರೆಡಿಟ್ ಮಾಡಿಕೊಂಡು ನಮ್ಮಲ್ಲೇ ಲೋಕಲನ್ನು ರೆವೆನ್ಯೂ ಜನ್ರೇಟ್ ಮಾಡಿಕೊಂಡು ಬಂದಂಥ ಪೇಷಂಟ್ಗೆ ಯಾವುದೇ ರೀತಿ ₹1 ನಾವು ಚಾರ್ಜ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೋದ್ವಿ. APL ಅದರಲ್ಲಿ BPL ಮಾಡ್ತೀವಿ. BPLಗಂತೂ ₹1 ನಾವು ಚಾರ್ಜ್ ಮಾಡಲ್ಲ. APL ಇದ್ರವರು 30% ಅದನ್ನು ಅಷ್ಟೇ ಚಾರ್ಜ್ ಮಾಡ್ತಾರೆ. ಅದು ಸಿವಿಲ್ ಹಾಸ್ಪಿಟ್ಲ್, ಜನರಲ್ ಹಾಸ್ಪಿಟ್ಲ್. ಇಲ್ಲ ಸರ್, ಈಗ ತಾವು ಹೇಳ್ದಂಗೆ ಇದು 1 ವರ್ಷ 2 ವರ್ಷ ಹಿಂದಿಂದು. ಬಟ್ ಇತ್ತೀಚೆಗೆ ಏನಾಯಿತು, ಸರ್ಕಾರದ ವತಿಯಿಂದ ಯಾರು 5.5 ವರ್ಷ MBBS ಕೋರ್ಸ್ ಕಂಪ್ಲೀಟ್ ಮಾಡ್ತಲ್ಲ ಅವ್ರಿಗೆ ಕಂಪಲ್ಸರಿ ರೂರಲ್ ಸರ್ವಿಸ್ 1 ವರ್ಷ ಮಾಡಂತ ಹೇಳ್ತಾರೆ. ಅಂಥವ್ರು ಬಂದ ವಿದ್ಯಾರ್ಥಿಗಳು ನಮಗೆ ವರ್ಷದಲ್ಲಿ ಒಂದು 200-300 ಸ್ಟೂಡೆಂಟ್ಸ್ ಬರ್ತಾರೆ. ಸ್ಟೂಡೆಂಟ್ಸ್ ಅಂದರು ಆಫ್ಟರ್ MBBS ಕಂಪ್ಲೀಷನ್ ಆದಮೇಲೆ, ಗ್ರ್ಯಾಜುಯೇಷನ್ ಆದಮೇಲೆ ಅಂಥವ್ರಿಗೆ ಸರ್ಕಾರದ ಆದೇಶ ಪ್ರಕಾರ ನಾವು ಜನರಲ್ ಹಾಸ್ಪಿಟ್ಲಿಗೆ, ಎಲ್ಲ ಜನರಲ್ ಹಾಸ್ಪಿಟ್ಲಿಗೆ ಒಂದು 10-20 ಜನ ನಾವು ಜಾಸ್ತಿ ಕಳಿಸ್ತಾ ಇದ್ದೀವಿ. ಆಮೇಲೆ ಎಲ್ಲಿ ರೂರಲ್ ವೇಕೆನ್ಸಿ ಇದೆ, ನಾನು ನಿಮ್ಗೆ ಈಗ ಹೇಳಿದೆ ಅಮೀನ್ಬಾವಿ ಮತ್ತು ಬೆಳಾರ 2 ಕ್ಲಿಯರ್ ವೇಕೆಂಟ್ ಇದೆ. ಅಲ್ಲಿ ಬಂದಂಥ PG ಸ್ಟೂಡೆಂಟ್ಸು, ಮೆಡಿಸಿನ್ಸ್ ಇರ್ಬೋದು, ಸರ್ಜರಿ ಇರ್ಬೋದು, ಅನಸ್ತೇಷಿಯಾ ಇರ್ಬೋದು, ಪೀಡಿಯಾಟಿಷಿಯನ್ ಇರ್ಬೋದು, ಇವರೆಲ್ಲನೂ ರೋಟೇಷನ್ ಮೇಲೆ ಅಲ್ಲಿ ಖಾಲಿ ಇದ್ದಂಥ ಪ್ಲೇಸಿಗೂ ನಾವು ಇವ್ರನ್ನ ಡೆಪ್ಯೂಟ್ ಮಾಡಿಕೇಸಿ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಆಗಬಾರ್ದಂತ ನಡ್ಕೊಂಡು ಹೋಗ್ಬೇಕಂತ ಅವ್ರಿಗೆಲ್ಲ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿ ಕಳಿಸಿದ್ವಿ.